ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಯಾರಿಗೆ, ಅದಲ್ಲದೆ ಈ ವಾರ ಕಿಚನ್ ಚಪ್ಪಾಳೆ ಒಬ್ರಿಗಲ್ಲ ಇಬ್ಬರಿಗೆ, ಆ ಇಬ್ಬರು ಯಾರು ಅನ್ನೋದ್ರ ಬಗ್ಗೆ ನೋಡೋಣ. ನಾನು ನಿನ್ನೆ ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದೆ, ಇವರ ಫ್ಯಾಮಿಲಿ ರೌಂಡ್ ಮುಗೀತು, ಈಗ ಕಿಚನ್ ರೌಂಡ್ ಅಂತೇಳಿ. ಅಷ್ಟೇ ಅಲ್ಲದೆ ನಾನು ಹೇಳಿದೆ ಕಿಚನ್ ಸುದೀಪ್ ಅವ್ರ ಕಡೆಯಿಂದ ಗಿಫ್ಟ್ ಬರುತ್ತೆ, ಯಾರ್ಯಾರು ಯಾವ ಗಿಫ್ಟ್ ಅಂತೇಳಿ ಒಂದು ವಿಡಿಯೋ ಮಾಡಾಕಿದ್ದೆ. ನೀವು ನೋಡಿ ಟಿವಿಗಿಂತ ಮುಂಚೆನೇ ಅಪ್ಡೇಟ್ ಮಾಡಿ, ನಮ್ಮ ಚಾನಲ್ ಮೊದಲಾಗಿತ್ತದು. ಇನ್ನಷ್ಟು ಇದೇ ಥರ ಅಪ್ಡೇಟ್ಗಳಿಗಾಗಿ ಮರದೇ ನನ್ನ ಚಾನಲ್ನ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆ ಕಳೆದ ವಾರ ಬಿಗ್ ಬಾಸ್ ರಿಸಲ್ಟ್ ಆಗಿ ಬದಲಾಗಿದ್ದರೆ, ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ಆಗಿ ಬದಲಾಗಿತ್ತು ಅಂತಲೇ ಹೇಳ್ಬೋದು. ಹೌದು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮೆಂಬರ್ಸ್ ಬಂದು ಅವರಿಗೆ ಕಿವಿ ಮಾತಾಗಿ ಹೇಳಿರ್ಬೋದಾಗಿರ್ಬೋದು, ಅವ್ರಿಗೊಂದು ಸಲಹೆ ಕೊಟ್ಟಿರ್ಬೋದಾಗಿರ್ಬೋದು, ಅವ್ರ ಪ್ರೀತಿ ವಿಶ್ವಾಸ ಕೊಟ್ಟಿರೋದಾಗಿರ್ಬೋದು, ತುಂಬಾ ಅದ್ಭುತವಾಗಿತ್ತು. ಅದಲ್ಲದೆ ಈ ವಾರ ಯಾವುದೇ ರೀತಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿಲ್ಲ. ಎಲ್ಲರೂ ಅಂದ್ಕೊಂಡಿದ್ರು ಬಂದಿರೋ ಕಂಟೆಸ್ಟೆಂಟ್ ಫ್ಯಾಮಿಲಿ ಇರ್ತಾರಲ್ಲ, ಅವರು ಯಾರನ್ನಾದ್ರೂ ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ ಕಾನ್ಫಿಡೆನ್ಷಿಯಲ್ ರೂಮ್ನಲ್ಲಿ ಕುತ್ಕೊಂಡು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈ ವಾರ ಆ ರೀತಿ ಏನೂ ಆಗಲಿಲ್ಲ. ಯಾಕಂತಂದರೆ ಇವರ ಫ್ಯಾಮಿಲಿ ರೌಂಡ್ ಆಗಿದ್ದರಿಂದ, ಅಷ್ಟೇ ಅಲ್ಲದೆ ಈ ವಾರ ನ್ಯೂ ಇಯರ್ ಕೂಡ ಇದರಿಂದ ಈ ವಾರ ಯಾವುದೇ ರೀತಿಯ ನಾಮಿನೇಷನ್ ಪ್ರಕ್ರಿಯೆ ಆಗಲಿ, ಎಲಿಮಿನೇಷನ್ ಪ್ರಕ್ರಿಯೆ ಆಗಲಿ ಇಲ್ಲ. ಆದರೆ ಬಿಗ್ ಟ್ವಿಸ್ಟ್ ಇದೆ ಮುಂದಿನ ವಾರ ಅಂತೂ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಫ್ರೈಡೇವರೆಗಾದರೂ ಕಾದು ನೋಡಿದ್ರು, ಆದರೆ ನಿನ್ನೆ ನೋಡಿರ್ಬೋದು ಎಪಿಸೋಡ್ನಲ್ಲಿ ಯಾವುದೇ ರೀತಿಯಾಗಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ. ಅಷ್ಟೇ ಅಲ್ಲದೆ ನಿನ್ನೆ ಕಿಚ್ಚ ಸುದೀಪ್ ಅವ್ರ ಮನೆಯಿಂದ ಅಂತಿಮ ಟಚಪ್ ಫ್ಯಾಮಿಲಿ ರೌಂಡಿಗೆ ಎಲ್ಲರೂ ಫ್ಯಾಮಿಲಿ ಬಂದರು. ಆದರೆ ಕಿಚ್ಚ ಸುದೀಪ್ ಅವರು ಕೂಡ ಈ ಬಿಗ್ ಬಾಸ್ ಸೀಸನ್ 11ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಈ ಬಿಗ್ ಬಾಸ್ಸಿಗೆ ಅವ್ರ ಕಡೆಯಿಂದ ಒಂದು ಚಿಕ್ಕ ಸಲಹೆ ಹಾಗೂ ಫುಡ್ ಅಂದರೆ ಊಟ ಕೂಡ ಕಳಿಸಿದ್ರು ಸುದೀಪ್ ಅವರು. ಇದಲ್ಲದೆ ಈ ವಾರ ನೋಡಿರ್ಬೋದು ನೀವು, ಈ ವಾರ ಫುಲ್ ಆಫ್ ಎಮೋಷ್ನಲ್ಸ್ ಆ್ಯಂಡ್ ಫುಲ್ ಖುಷಿಯಾಗಿರ್ತಂತಲೇ ಹೇಳ್ಬೋದು. ಈ ರೌಂಡು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಪ್ರಕ್ರಿಯೆ ತುಂಬಾ ವಿಭಿನ್ನವಾಗಿತ್ತು ಈ ವಾರ. ಅದಲ್ಲದೆ ಈ ವಾರದ ಕ್ಯಾಪ್ಟನ್ ಆಗಿ ಬಂದು ಅದು ಒಂದು ರಜತ್ ಅವರು ಆಗಿದ್ದಾರೆ. ಅದಲ್ಲದೆ ಈ ವಾರ ಕಿಚನ್ ಚಪ್ಪಾಳೆ ಯಾರಿಗೋಗಿದೆ ಅಂತಂದರೆ, ನೀವು ಕಳೆದ ವಾರ ನೋಡಿರ್ಬೋದು ಕಿಚನ್ ಚಪ್ಪಾಳೆ ಅದು ಬಂದು ಧನ್ರಾಜ್ ಅವ್ರಿಗೆ ಸಿಕ್ಕಿತ್ತು. ಅಂದರೆ 13ನೇ ವಾರ. ಮೂಲಗಳ ಮಾಹಿತಿ ಪ್ರಕಾರ ಈ ವಾರ ಕಿಚನ್ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತಂದರೆ, ಅದು ಬಂದು ರಜತ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹೌದು, ಈ ವಾರದ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಬಂದು ರಜತ್ ಅವರಿಗೆ. ಯಾಕಂತಂದರೆ ಇವರು ಎಲ್ಲ ಫ್ಯಾಮಿಲಿ ರೌಂಡ್ ಜೊತೆ ಮಿಂಗಲ್ ಆಗಿರೋ ರೀತಿ ಆಗಿರ್ಬೋದು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದು ರೀತಿ ನೀವು ನೋಡಿರ್ಬೋದು ಎಪಿಸೋಡ್ನಲ್ಲಿ ಎಲ್ಲರೂ ತಮ್ಮ ಫ್ಯಾಮಿಲಿ ಅನ್ನೋ ಫೀಲ್ ಥರ ಮಾಡಿದಂದ್ರೆ ರಜತ್ ಅವರು. ಎಲ್ಲ ಫ್ಯಾಮಿಲಿ ಜೊತೆ ಫನ್ನಾಗಿ ಅವ್ರ ಜೊತೆ ಕಂಫರ್ಟಬಲ್ ಫೀಲ್ ಮಾಡಿಸಿದ್ದು ಅದು ಬಂದು ರಜತ್ ಅವರು. ಎಲ್ಲ ಮೆಂಬರ್ಸ್ ಮಾಡ್ತಿದ್ದಾರೆ, ಆದರೆ ಇವ್ರು ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದೆ ಅಂದರೆ ಅದು ಬಂದು ರಜತ್ ಅವರು. ಅದಲ್ಲದೆ ಈ ವಾರ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಕೂಡ ರಜತ್ ಅವರಿಗೆ. ಈ ವಾರದ ಕಿಚನ್ ಚಪ್ಪಾಳೆ ಒಬ್ಬರಿಗಲ್ಲ ಇಬ್ಬರು ಸಿಕ್ಕಿದೆ. ಒಂದು ಬಂದು ರಜತ್ ಅವರಿಗಾದರೆ, ಇನ್ನೊಂದು ಬಂದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಫ್ಯಾಮಿಲೀಸ್ ಬಂದಿದ್ರಲ್ಲ ಅವರೆಲ್ಲ ಫ್ಯಾಮಿಲೀಸ್ರಿಗೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಅವರಿಗೆಲ್ಲ ಒಂದು ಚಪ್ಪಾಳೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ರಜತ್ ಅವರು ಈ ವಾರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇವ್ರು ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಹೇಗೆ ಅನ್ಸರ್ ಕಮೆಂಟ್ ಮಾಡಿ. ಈ ವಾರ ಫ್ಯಾಮಿಲಿ ರೌಂಡ್ ಹೇಗಿತ್ತಂತ ಕಮೆಂಟ್ ಮಾಡಿ. ಈ ವಾರ ಕಿಚ್ಚ ಸುದೀಪ್ ವಾರದ ಕತೆ ಕಿಚನ್ ಜೊತೆ ಯಾರಿಗೆಲ್ಲ ಕ್ಲಾಸ್ ತೊಗೊತಾರೋ ಅನ್ನೋದ್ರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.